ಅಲರ್ಜಿಕ್ ಬಾಡಿ ಒಳಗೆ ಎದಕ್ಕೆ ಉತ್ಪನ್ನ ಆಗ್ತೈತಿ ಅಂದ್ರೆ ಬಾಡಿ ಒಳಗೆ ಇರ್ತಕ್ಕಂಥ ಅಲರ್ಜನ್ಸ್ ಅಂತ ಹೇಳ್ತೀವಿ ನಾವು. ಅದು ನಮ್ಮ ಚಲೋ ಸೆಲ್ಸ್ಗಳನ್ನ ಅದು ವಿರುದ್ಧ ಆಗ್ತೈತಿ. ಅದು ಎದಕ್ಕಾಗತ್ತಪ್ಪ ಅಂತಂದ್ರೆ ಇವೆಲ್ಲ ಕಾರಣಗಳು. ಖಾಲಿ ಹೊಟ್ಟಲೆ ಚಹಾ ಕುಡಿಯೋದು, ಪಿತ್ತ ಹೆಚ್ಚಾಗುತ್ತದೆ. ಯಾವಾಗ ನೀವು ಟೀ ಪೌಡ್ರ್ ಜೊತೆ ಕುದಿಸಿ ಹಾಲು ಮಿಕ್ಸ್ ಮಾಡ್ತೀರಿ, ಪಿತ್ತ ಹೆಚ್ಚಾಗ್ಬಿಡ್ತೈತಿ. ನೀವು ಹಂಗೆ ಬ್ಲ್ಯಾಕ್ ಟೀ ತೊಗೋರಿಬೇಕಾದ್ರೆ ವಿತೌಟ್ ಆ್ಯಡಿಂಗ್ ಸಕ್ರೆ ಹಾಕ್ಲಾರ್ದನ ಬರೀ ಟೀ ಪೌಡ್ರ್ ಕುದಿಸಿ ತೊಗೊಂಬಿಡ್ದು ಅಷ್ಟೆ. ಅದು ಖಾಲಿ ಹೊಟ್ಟಲೆ ತೊಗೊಳಂಗಿಲ್ಲ. ಊಟ ಆಗಿಂದ ಒಂದು ಅರ್ಧ ತಾಸು, ಊಟ ಆಗಿಂದು ಇದು ಟಿಫಿನ್ ಆಗಿಂದೂ ಇಮ್ಮಿಡಿಯೇಟ್ ತೊಗೋಬಾರ್ದು. ಮತ್ತು ಇಮಿಡಿಯೇಟ್ ಏನಾಗಿರುತ್ತೆ, ಎಲ್ಲ ನಾವು ಏನು ಮಾಡ್ತೀವಿ, ಖಾಲಿ ಹೊಟ್ಟೆನ ಕುಡಿದು ಅದೊಂದು ದೊಡ್ಡ ಮಹಾ ತಪ್ಪು. ಚಹಾ ಕುಡಿದು ಖಾಲಿ ಹೊಟ್ಟೆನ ಕುಡಿತಿರಲ್ಲ, ದೊಡ್ಡ ಮಹಾ ಇದು ನಮ್ಮಲ್ಲಿರ್ತಕ್ಕಂಥ ಟಾಕ್ಸಿನ್ಸನ್ನು ಹೆಚ್ಚು ಮಾಡ್ತೈತೆ. ಅದು ಪಿತ್ತ ದೋಷ ಜಾಸ್ತಿ ಆಗಿಬಿಡ್ತೈತಿ. ಸ್ಕಿನ್ ಡಿಸೀಸ್ ಆಗಲಿ ಇದಾಗಲಿ ಪಿತ್ತ ದೋಷದಿಂದ ಬರ್ತಕ್ಕಂಥ ಕಾಯಿಲೆಗಳು ಎಲ್ಲ, ಚರ್ಮ ತುರಿಕೆ ನೀವೇನು ಹೇಳಿದ್ರಲ್ಲ. ಸೊ ಅದಕ್ಕೆ ಖಾಲಿ ಹೊಟ್ಟಲೆ ಸ್ಟಾಪ್ ಮಾಡಬೇಕು ಒಂದು. ಆಮೇಲೆ ಇಮಿಡಿಯೇಟ್ ಟಿಫಿನ್ ಆಗಂತ ತೊಗೊಳಕ್ಕೆ ಹೋಗ್ಬಾರ್ದು ಚಹಾ. ಯಾಕಂದ್ರೆ ಹಾಲು ಮಿಕ್ಸ್ ಮಾಡಿರ್ತೀರಿ, ಟೀ ಪೌಡ್ರ್ ಮಿಕ್ಸ್ ಆಗಿರ್ತೈತಿ, ಪಿತ್ತ ಹೆಚ್ಚಾಗಿರ್ತೈತಿ. ಮತ್ತು ನೀವು ಊಟದಾಗ ಅಥವಾ ಟಿಫಿನ್ದೊಳಗೆ ಎಣ್ಣೆ ಪದಾರ್ಥ ಮಿಕ್ಸ್ ಇರ್ತೈತಿ, ಉಪ್ಪಿನ ಅಂಶ ಇರ್ತೈತಿ, ಹುಳಿ ಇರ್ತದೆ. ಅದು ಇದು ಕೂಡ ಮತ್ತೆ ಇನ್ನಷ್ಟು ಜಾಸ್ತಿ ಮಾಡ್ತೈತಿ. ಸೊ ಇದು ಒಂದು ದಿವ್ಸದ ಇರೋಂಗಿಲ್ಲ. ನೀವು ಇದೇ ರೀತಿ ವರ್ಷಾನುಗಟ್ಲೆ ತೊಗೊಂಡು ಆಗ್ತಕ್ಕಂಥ ನಿಮಗೆ ಬಂದಿರತಕ್ಕಂಥ ಪ್ರತಿಫಲ ಇದು ಒಂದು ದಿವ್ಸದ ಮಾತಲ್ಲಿದ್ದು. ಸೊ ಅದಕ್ಕೆ ಈಗ ಅಲ್ಲಿ ನಿಮ್ಮದು ಬ್ಲಡ್ ಪ್ಯಾರಾಮೀಟರ್ಸ್ ನೋಡಿದ್ರೆ ಎಲ್ಲ ನಾರ್ಮಲ್ ಅದ, ಬಟ್ ಒಳಗಡೆ ದೋಷಗಳು ಜಾಸ್ತಿ ಅದ, ಪಿತ್ತ ದೋಷ. ಯಾಕದ? ಇವು ಕಾರಣಗಳು. ಸೊ ನೀವು ಕಾರಣಗಳನ್ನು ತೆಗಿಲಾರ್ದೆ ಅದು ನಡೀತಿ. ಅದಕ್ಕೆ ನೀವು ಕಾರಣಗಳನ್ನು ತೆಗಿಲಾರ್ದೆ ಬರೀ ನೀವು ಮೆಡಿಸಿನ್ ಮೇಲೆ ಹೋದ್ರಪ್ಪ ಅಂತಂದ್ರೆ ನೋ ಯೂಸ್. ಮೆಡಿಸಿನ್ ತೊಗೊತೀರಿ, ಕಡಿಮೆ ಆಗುತ್ತೆ, ಬಟ್ ಅದು ಕಾರಣಗಳನ್ನ ಬಿಡಲಾರ್ದ, ಚಹಾ ಕುಡಿದು ಬಿಡಲಾರ್ದ ಮತ್ತೆ ನೀವು ಮೆಡಿಸಿನ್ ತೊಗೊಂಡ್ರಪ್ಪ, ಇಮ್ಮಿಡಿಯೇಟ್ ಮತ್ತೆ ಬರೋದು ಅದು ಟೆಂಪ್ರರಿ ರಿಲೀಫ್. ಸೊ ಅದಕ್ಕೆ ಮೇನ್ ರೂಟ್ ಕಾಸ್ ಏನಪ್ಪ ಅಂದ್ರೆ ಎಲ್ಲಿ ತಪ್ಪೈತಿ, ಟೈಮ್ ಟು ಟೈಮ್ ಫುಡ್ ತೊಗೊಳ್ಳೋದು. ಹೊತ್ತು ತೊಗೊಂಡ್ರೆ ಮತ್ತು ಅದು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಅಲರ್ಜಿಕ್ ಬ್ರಾಂಕೈಟಿಸು ಅಥವಾ ಅಲರ್ಜಿಕ್ ರೈನೈಟಿಸು, ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ, ಪಿತ್ತಗಾದರಿ, ಶ್ವಾಸಕೋಶ ಸಂಬಂಧಿತ ರೋಗಗಳು, ಇವೆಲ್ಲ ಉಂಟಾಗೋದ್ರಿಂದ ಇವು ವಿಷಾತ್ಮಕ ರೋಗಗಳಿಂದ. ಅಂದರೆ ವಿಷಾತ್ಮಕ ರೋಗದ ಹೇಳಿದಾಗ ಇವೆಲ್ಲ ಫುಡ್ಡಿಂದ. ಅರ್ಧ ಏನು ಮುಕ್ಕಾಲು ಭಾಗ ಜಡ್ಡುಗಳು ನಾವು ದಿನನಿತ್ಯ ಏನು ತೊಗೊಳ್ತಕ್ಕಂಥ ಆಹಾರ ಶೈಲಿಯಿಂದನೇ ಬರ್ತಕ್ಕಂಥ ಕಾಯಿಲೆಗಳೆಲ್ಲ. ಸೊ ಇದನ್ನು ನಾವು ಆಹಾರ ಶೈಲಿನ ಕರೆಕ್ಟ್ ಮಾಡ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟ್. ಈಗ ನಾವು ಮೆಡಿಸಿನ್ ಕೊಡ್ತೀವಿ, ನೀವು ಪಾಪ ತೊಗೋತೀರಿ, ಮೆಡಿಸಿನ್ ತೊಗೊಂಡಾಗ ಆರಾಮಾಯ್ತು ಸರ್, ಮತ್ತೆ ಬಂತಲ್ರಿ ಅಂತಿರ್ತೀರಿ. ಹಿಂಗೆ ಮೆಡಿಸಿನ್ ತೊಳ್ಕೊಂತ ಹೋಗೋದ ಲೈಫ್ ಲಾಂಗ್. ಮನುಷ್ಯಾಗ ಏನಾಗ್ಬಿಟ್ಟೈತಿ ಇವತ್ತಿಗೆ, ಎಲ್ಲನೂ ತಿನ್ನಬೇಕು, ಮೆಡಿಸಿನೂ ತಿನ್ನಬೇಕು, ಆರಾಮಿರ್ಬೇಕು ಅಂತ. ರೋಗ ಮಾತ್ರ ಹಾಗೆ ಇರಬೇಕದು. ರೋಗ ನಾನು ಬಿಟ್ಟು ಹೋಗಬಾರ್ದು, ಇಂಥ ಒಂದು ಭಾವನೆ ಆಗಿಬಿಡುತ್ತೆ ಮನುಷ್ಯಲ್ಲರು. ನಿಮ್ಮದು ಒಬ್ಬರದಾರೆ, ಎಲ್ಲರದ್ದು ಹಿಂಗೆ ಆಗಿಬಿಡುತ್ತೆ. ಇವತ್ತು ಎಲ್ಲನೂ ತಿನ್ಬೇಕಂತ ನಾವು ಒಟ್ಟು ಎಲ್ಲನೂ ತಿನ್ನಬೇಕು, ಗುಳಿಗಿನೂ ತೊಗೋಬೇಕು, ರೋಗನೂ ಹೋಗಿರ್ಬೇಕು. ಅದು ಹೆಂಗಾಗತ್ತೆ ಸಾಧ್ಯ? ಸೊ ಈ ಥರ ಆಗೋದ್ರಿಂದ ಏನಾಗುತ್ತೆ, ಅದು ಚಹಾ ಬಿಟ್ಬಿಟ್ಟು. ಸೊ ಅದನ್ನು ಕಾರಣಗಳನ್ನು ಬಿಡಬೇಕು. ಅಷ್ಟು ಮಾಡಿ.